ಪಂಡಿತ್ ದಿನೇಶ್ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇವಾಗ ನಾವು ಸಾಮಾನ್ಯವಾಗಿ ವೀಕ್ಷಕರು ಎಷ್ಟು ಜನ ಕರೆ ಮಾಡ್ತಾರೆ, ಎಲ್ಲರಲ್ಲೂ ಒಂದು ಪ್ರಶ್ನೆ ಮುಖ್ಯವಾಗಿ ಅಂತಂದ್ರೆ ವಿವಾಹದ ವಿಚಾರವಾಗಿ ಮದುವೆ ವಿಳಂಬ ಆಗ್ತಾ ಇದೆ. ನನಗೆ ಮದ್ವೆಗೆ ಇವಾಗ ಗಂಡನ ನೋಡ್ತಿದ್ದಾರೆ, ಹೆಣ್ಣನ್ನು ನೋಡ್ತಿದ್ದಾರೆ, ನಾನು ಮದ್ವೆ ಆಗೋದು ಈ ಸಮಯ ಸೂಕ್ತನಾ, ಅದೇ ರೀತಿಯಾಗಿ ಮದುವೆ ಯಾವಾಗ ಆಗತ್ತೆ ಅನ್ನೋ ರೀತಿಯಲ್ಲ ಮದ್ವೆ ವಿಚಾರವಾಗಿ ತುಂಬಾ ಪ್ರಶ್ನೆಗಳೇ ನಮಗೆ ಕೇಳ್ತಾ ಬರೋದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಾಹದ ಬಗ್ಗೆ, ಮದುವೆಯ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಹೋಗೋಣ. ಗುರುಗಳೇ, ಈ ಒಂದು ವಿವಾಹ ವಿಳಂಬ ಆಗ್ಲಿ, ವಿವಾಹದ ಬಗ್ಗೆ ಇಷ್ಟೊಂದು ಪ್ರಶ್ನೆಗಳಿರುತ್ತೆ ವೀಕ್ಷಕರಲ್ಲಿ, ಅದರ ಬಗ್ಗೆ ಒಂದಿಷ್ಟು ಮಾತುಗಳನ್ನು. ಇದೇ ಫೆಬ್ರವರಿ 10ನೇ ತಾರೀಕು ನಮ್ಮ 111ನೇ ಬ್ಯಾಚ್ ನಡೀತಾ ಇದೆ. ಯಾರ್ಯಾರಿಗೆ ಜ್ಯೋತಿಷ್ಯದಲ್ಲಿ ಕಲಿಯೋ ಆಸಕ್ತಿ ಇರುತ್ತೆ, ಜ್ಯೋತಿಷ್ಯ ಕಲಿತು ಜೀವನವನ್ನ ಸರಿ ಮಾಡ್ಕೊಳ್ಳೋಣ ಅಂತ ಬರುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಳಿ ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ. ಜ್ಯೋತಿಷ್ಯ ಕಲಿತಾಗ ನಿಮಗೆ ಒಂದು ದಾರಿದೀಪ ಆಗುತ್ತೆ. ಹಣೆ ಬರಹನ ಬದಲಾಯಿಸಕ್ಕಾಗಲ್ಲ, ಆದರೆ ಜೀವನದಲ್ಲಿ ಏನಿದೆ ಏನಿಲ್ಲ ಅಂತ ಖಂಡಿತ ನೋಡ್ಕೋಬಹುದು. ಯಾವಾಗ ಜೀವನದಲ್ಲಿ ಏನಿದೆ ಏನಿಲ್ಲ ಅಂತ ನೋಡಿದಾಗ ಯಾವ್ದಿದೆ ಅದನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೋದು, ಯಾವ್ದಿಲ್ವೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿರಲ್ಲ. ಯಾಕೆಂದ್ರೆ ಯಾವ್ದಿರಲ್ವೋ ಅದ್ರ ಹಿಂದೆ ನಾವು ಬಿದ್ದಾಗ ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು ಅಂತ ಅನ್ಬೋದು. ಆ ನಿಟ್ಟಿನಲ್ಲಿ ಮದುವೆ ವಿಚಾರ ಇವತ್ತು ಮಾತಾಡಿದಾಗ, ಮದುವೆ ನೋಡ್ತಾ ಇರ್ತೀವಿ, ಮದುವೆ ಆಗ್ತಾ ಇಲ್ಲ, ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅನೇಕ ಜ್ಯೋತಿಷದ ವಿಚಾರ ಒಂದೇನೆ ನಾನು ಹೇಳಲ್ಲ, ಸಾಮಾಜಿಕ ವಿಚಾರನೂ ಕೂಡ ಇಲ್ಲಿ ಸ್ವಲ್ಪ ನಾನು ವಿಶ್ಲೇಷಣೆ ಮಾಡಬೇಕು. ಮೊಟ್ಟ ಮೊದಲಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಪ್ರತಿಯೊಬ್ಬರು ಅವರವರ ಸಮುದಾಯದಲ್ಲಿ ಮದುವೆ ಆಗ್ಬೇಕು ಅಂತ ಇರ್ತಾರೆ. ಆ ಸಮುದಾಯದಲ್ಲಿ ಹೆಚ್ಚಿನ ಒಂದು ಜನಸಂಖ್ಯೆ ಅಂತ ನಾವೇನು ಹೇಳ್ತೀವಿ ಅದು ಇರೋದಿಲ್ಲ. ಒಂದು ಕಾಲ್ ತಗೊಂಡು ಅದ್ರ ಬಗ್ಗೆ ಮಾತಾಡೋಣ, ಹೇಳ್ತೀನಿ ನಾನು ಡೀಟೇಲ್ ಆಗಿ. ಒಬ್ಬರು ವೀಕ್ಷಕರಿಗೆ ಕಾಯ್ತಾ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಧಾರವಾಡ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಸರ್. ಅವರು ಹುಟ್ಟಿದ ದಿನಾಂಕ, ಸಮಯ ಮತ್ತೆ ಸ್ಥಳವನ್ನ ತಿಳಿಸಬಹುದಾ? ತಿಳಿಸಿ. 25/6/1973. 1973. ಸಮಯ ಮಧ್ಯಾಹ್ನ 12:32. ಹುಟ್ಟಿದ ಸ್ಥಳವನ್ನ ತಿಳಿಸಬಹುದಾ? ಧಾರವಾಡ ಜಿಲ್ಲೆ. ಧಾರವಾಡ ಜಿಲ್ಲೆಯಲ್ಲಿ ನರಗುಂದ ಅಂತ ಹೇಳಿ. ನರಗುಂದ. ಸರಿ, ಗುರುಗಳಿಲ್ಲ ಇದ್ದಾರೆ, ತಮ್ಮ ಪ್ರಶ್ನೆ ಏನಿದೆ ಮಾತನಾಡಿ. ನರಗುಂದಲ್ಲಿ ಹುಟ್ಟಿರೋದಾ? ಹೌದು. ನರಗುಂದ 25 ಅಲ್ವಾ? 26? 25 ಜೂನ್ 73. ಮಧ್ಯಾಹ್ನ 12:30. ಸದ್ಯಕ್ಕೆ ಇವಾಗ 2025ವರೆಗೂ ಮಂಗಳ ಇತ್ತು. ಹೋದ ವರ್ಷ ಮಂಗಳ ಮುಗಿದಿದೆ. ಈಗ ರಾಹುದಶೆ ಸ್ಟಾರ್ಟ್ ಆಗಿದೆ. ರಾಹುದಶೆ ಸ್ವಲ್ಪ ಕೆಲವು ವಿಚಾರದಲ್ಲಿ ಉತ್ತಮವಾಗಿದೆ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಹಾಗೆ ಆಸ್ತಿ ವಿಚಾರದಲ್ಲೂ ಸ್ವಲ್ಪ 50-50 ಇದೆ. ಏನ್ ವಿಚಾರ ಕೇಳ್ಬೇಕು ಹೇಳ್ತೀನಿ. ಹೌದು, ಮನೆ ಕಟ್ಟ ಯೋಗ ಇದೆ. ಈಗ ಹೇಳಿದ್ನಲ್ಲ, ಆಸ್ತಿ ವಿಚಾರದಲ್ಲಿ 50-50 ಇದೆ ಅಂತ. ಈಗ ತಾನೇ ಸ್ಟಾರ್ಟ್ ಆಗಿದೆ ಒಂದು ವರ್ಷ. ಓಕೆ, ಮುಂದಿನ ವರ್ಷ 27ರಲ್ಲಿ ಮನೆಗೆ ಕೈ ಹಾಕ್ತಾರೆ. 28ರಲ್ಲಿ ಮನೆ ಕ್ಲಿಯರ್ ಆಗುತ್ತೆ. ಅದ್ರ ಬಗ್ಗೆ ಆಲೋಚನೆ ಬೇಡ. ಹಣಕಾಸು ಇಟ್ಕೊಂಡು ಮಾಡಬೇಕು. ಯಾಕಂದ್ರೆ 50-50 ಯಾಕೆ ಹೇಳಿದೆ ನೋಡಿದ ತಕ್ಷಣ ನಂಗೆ ಅರ್ಥ ಆಯ್ತು. 4ನೇ ಮನೆ ಬಂದಾಗ ಮನೆ ಅಂತ ಬರುತ್ತೆ. ಒಳಗಡೆ ಇರ್ತಕ್ಕಂಥ 5ನೇ ಮನೆ ಮತ್ತೆ 12ನೇ ಮನೆ ಖರ್ಚು ಜಾಸ್ತಿ ಮಾಡಿಸುತ್ತೆ. ಅಥವಾ ನಾವು ಲೋನ್ ತಗೊಳ್ಬೇಕಾದ್ರೆ ಒಂದು ಸಮಸ್ಯೆ ಆಗ್ಬಿಡುತ್ತೆ. ನಾವು ಅನ್ಕೊಂಡು ಲೋನ್ ಕಟ್ತೀವಿ ಅಂತ ತಗೊಳ್ತೀವಿ, ಸಡನ್ ಆಗಿ ಕೆಲಸ ಚೇಂಜ್ ಆಗ್ಬಿಡುತ್ತೆ, ಏನೋ ಒಂದು ಸಮಸ್ಯೆ ಆಗುತ್ತೆ. ಅಂತ ಟೈಮಲ್ಲಿ ಮನೆ ಕಟ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಸಾಲ ಮಾಡಿ ಮಾರ್ತಕ್ಕಂಥ ವಿಚಾರಗಳು ಬಂದ್ಬಿಡುತ್ತೆ. ಸೊ ಕೈಗೆ ದುಡ್ಡು ಬಂದು ಕಂಪ್ಲೀಟ್ ಆಗಿ ನಾವು ಸಾಲ ಇಲ್ಲದೆ ಕಟ್ತೀವಿ ಅಂದ್ರೆ ಮಾತ್ರ ಮಾಡಿ. ಯಾಕಂದ್ರೆ ಈಗ ಅವರ ವಯಸ್ಸು ಆಲ್ರೆಡಿ 53 ಆಗಿದೆ. 53ರಲ್ಲಿ ನೀವು ಮನೆ ಕಟ್ಟೋಕೆ ಹೋಗ್ಬೇಕು ಅಂದ್ರೆ ದುಡ್ಡಿದ್ಯಾ, ಯೋಗ ಬಂದಿರುತ್ತೆ, ಯೋಗ್ಯತೆ ಇರಬೇಕಲ್ಲ.
ಜಾತಕದಲ್ಲಿ ಗ್ರಹಗಳು ತನ್ನ ಪಾಡಿಗೆ ತಂದು ಕೊಡ್ತಾ ಇರ್ತವೆ. ಎರಡು ವಿಚಾರಗಳು ಇರ್ತವೆ. ಇಲ್ಲಿ ಗ್ರಹಗಳೊಬ್ಬರೇ ಕೆಲಸ ಮಾಡಲ್ಲ. ನನ್ನ ಅನುಭವದಲ್ಲಿ ಇಲ್ಲಿ ದೇವರು ಅಂತ ಒಂದು ತತ್ವ ಇರುತ್ತೆ. ಈ ಗ್ರಹಗಳೆಲ್ಲ ದೇವ್ರಿಗೆ ರಿಪೋರ್ಟ್ ಮಾಡ್ತಾರೆ. ದೇವ್ರು ಹೇಳ್ತಾರೆ ಅವ್ರಿಗಿಷ್ಟು ಅಂತ ನಾನು ಕೊಟ್ಟು ಕಳಿಸಿದ್ದೀನಿ ಸೂಟ್ ಕೇಸಲ್ಲಿ. ನೀವು ಕಾಲಕ್ಕೆ ಅವ್ನ ಸೂಟ್ ಕೇಸಲ್ಲಿ ದುಡ್ಡಿದ್ರು ಕೂಡ ಮನೆ ಕೊಡಬೇಡಿ, ದುಡ್ಡಿದ್ರು ಕೂಡ ಅವನಿಗೆ ಸಣ್ಣ ಮನೆ ಕೊಡಿ, ದೊಡ್ಡ ಮನೆ ಕೊಡಿ ಅಂತ ಹೇಳಿ ಗ್ರಹಗಳಿಗೆ ಹೇಳಿ ಕಳಿಸೋದು. ಸೊ ಇಲ್ಲಿ ಎರಡು ಪ್ಯಾರಲಲ್ ವಿಚಾರಗಳು ತಲೆಲಿಟ್ಕೋಬೇಕು. ಈಗ 53ನೇ ವಯಸ್ಸಲ್ಲಿ ನಿಮಗೆ ಹಣ ಚೆನ್ನಾಗಿದೆ, ನಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಎಲ್ಲ ಚೆನ್ನಾಗಿದೆ ಅಂದ್ರೆ ಖಂಡಿತ ಶೀಘ್ರವಾಗಿ ಕಟ್ಟಿ. ಇಲ್ಲ ಅಂದ್ರೆ ಇನ್ನೂ ಒಂದಷ್ಟು ವರ್ಷ ಹೋಗಿ ದುಡ್ಡೇನಾದ್ರು ದುಡ್ದು ಕೂಡಿಟ್ಟು ಆಮೇಲೆ ಕಟ್ಟಿದ್ರೆ ಒಳ್ಳೇದು. ಯಾಕಂದ್ರೆ ಈ ಒಂದು ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಕಟ್ಟಬೇಕು. ಮನೆ ನಿಲ್ಲೋದು ಕಷ್ಟ 10ನೇ ಮನೆ ಇರೋದ್ರಿಂದ. ಯಾಕಂದ್ರೆ ಇಲ್ಲಿ 10ನೇ ಮನೆ ಬರುತ್ತೆ. 10ನೇ ಮನೆ ಪ್ರಾಪರ್ಟಿ ರೆಡ್ ಕಾಂಬಿನೇಷನ್ ಬರುತ್ತೆ. ಪ್ರಾಪರ್ಟಿ ಅಂತ ಹಾಕಕ್ ರೆಡ್ ಕಾಂಬಿನೇಷನ್. ಸೊ ಮನೆ ಕಟ್ಟಕ್ಕೆ ಲಕ್ಷಾಂತರ ರೂಪಾಯಿ ತಗೊಳ್ತಾರೆ. ಇದನ್ನ ಕಲ್ತಾಗ ಹುಷಾರಾಗಿ ನೋಡಿಕೊಂಡು ನಾನು ಕಟ್ಟಬೇಕಾ ಬೇಡವಾ ಅಂತ ತಿಳ್ಕೊಳ್ತೀರ 7,000 ರೂಪಾಯಿದಲ್ಲಿ. ಅದಕ್ಕೆ ಹೇಳಿದ್ದು ಜನ ನಾನು ಕಲಿತೀನಿ ಅಂತ ಒಬ್ರು ಕಾಲ್ ಮಾಡಲ್ಲ. ನಮಗೆ ನೋಡಿದೀವಿ, ಧಾರವಾಡದಿಂದ ಕಾಲ್ ಮಾಡ್ತೀರಾ, ಬಳ್ಳಾರಿಯಿಂದ ಕಾಲ್ ಮಾಡ್ತೀರಾ, ಸಿಂಗಾಪುರಿಂದ ಕಾಲ್ ಮಾಡ್ತೀರಾ, ಅಮೆರಿಕದಿಂದ ಕಾಲ್ ಮಾಡ್ತಾರೆ. ಕಲಿತೀನಿ ಒಂದು ಕಾಲದಲ್ಲಿ ಇದನ್ನ ಯಾರಿಗೂ ಹೇಳ್ಕೊಡಲ್ಲ ಅಂತ ಎಲ್ಲ ಇರೋರಿಗೆಲ್ಲ ಬೈಯೋರು, ಇದನ್ನ ಎಲ್ಲ ಗುಪ್ತವಾಗಿ ಇಟ್ಟಿದ್ದಾರೆ ಅಂತ. ಇವಾಗ ಹೇಳ್ಕೊಡ್ತೀವಿ ಬಂದಿವಿ ಅಂತಂದ್ರೆ ಆ ಜನಗಳಿಗೆ ಭಯ ಇಲ್ಲ ಮಾತಾಡಕ್ಕೆ. ಆಯ್ತು ಕಲ್ಸೋರು ಬಂದ್ರಲ್ಲಪ್ಪ ಅಂತ ಒಬ್ರು ಮಾತಾಡಲ್ಲ. ಯಾವ ಟಿವಿಲಿ ನಿಮಗೆ ಜ್ಯೋತಿಷ ಹೇಳ್ಕೊಡ್ತೀವಿ ಅಂತಿದ್ದಾರೆ ಹೇಳಿ ನೀವು ವೀಕ್ಷಕರಲ್ಲಿ ನಾನು ಕೇಳ್ತಾ ಇದ್ದೀನಿ. ಹಾಗೆ ಯೂಟ್ಯೂಬಲ್ಲೂ ಹೋಗ್ತಾ ಇರ್ತಲ್ಲ ಅವ್ರಿಗೂ ಯೂಟ್ಯೂಬರ್ಗೂ ಕೇಳ್ತಾ ಇದ್ದೀನಿ. ಎಲ್ಲಿ ನಿಮಗೆ ವಾಹಿನಿಲಿ ದೊಡ್ಡ ದೊಡ್ಡ ವಾಹಿನಿಲಿ ಬನ್ನಿ ಅದಿಟ್ಕೊಳ್ಳಿ ಇದಿಟ್ಕೊಳ್ಳಿ ಕೈ ಇಟ್ಕೊಳ್ಳಿ ಕಾಲಿಟ್ಕೊಳ್ಳಿ ಅಂತೇಳಿ ಹೇಳ್ತಕ್ಕಂಥದ್ದು ಇರುತ್ತೆ. ಎಲ್ಲಿ ನಿಮಗೆ ಕಲಿಸ್ಕೊಡುವಂಥ ಒಂದು ಕ್ಷೇತ್ರ ಎಲ್ಲಿದೆ ಹುಡುಕಿ, ಬೆರಳೆಣಿಕೆ ಅಷ್ಟೇ ಇರೋದು. ಅದು ಆಚೆ ಹೋಗ್ಬೇಕು. ಯಾರು ಟಿವಿಲಿ ಬಂದು ಮಾಡಲ್ಲ. ಮುಂದಿನ ಕರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ ಗುರುಗಳೇ. ಹೆಲೋ, ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿರೋದು? ಮೈಸೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ್ ಬಗ್ಗೆ. ಅವ್ರು ಹುಟ್ಟಿದ ದಿನಾಂಕ, ಸಮಯ ಮತ್ತೆ ಸ್ಥಳವನ್ನ ತಿಳಿಸಬಹುದಾ? 23 23 12 2008. 2008. ಹುಟ್ಟಿದ ಸ್ಥಳವನ್ನ ತಿಳಿಸಬಹುದಾ? ಹುಟ್ಟಿದ ಸಮಯ 6:40, ಸ್ಥಳ ಮಂಡ್ಯ. ಬೆಳಗ್ಗೆನ ಸಂಜೆನ? ಬೆಳಿಗ್ಗೆ ಬೆಳಿಗ್ಗೆ 6:40. ಮೇಡಮ್. ಸರಿ, ತಮ್ಮ ಸಮಸ್ಯೆ ಏನಿದೆ ಗುರುಗಳಿಲ್ಲೇ ಇದ್ದಾರೆ. ದೂರ ಯಾವ್ದು ಹೇಳಿದ್ರೆ? ಮಂಡ್ಯ. ಎಜುಕೇಶನ್ ಬಗ್ಗೆ ಅವನಿಗೆ ಜಾತಕದಲ್ಲಿ ಕಾಲ ಸ್ವಲ್ಪ ದೋಷ, ಅದಕ್ಕೆ ಎಜುಕೇಶನ್ ಓದ್ತಾನೆ ಇಲ್ಲ ಸರ್. ಅಡೆತಡೆ ಆಗುತ್ತೆ ಎಲ್ಲದಕ್ಕೂ ಅಂತ ಹೇಳ್ತಾರೆ ಸರ್. ಸೊ ಕಾಲ ಸ್ವಲ್ಪ ದೋಷ ಇರೋದಕ್ಕೆ ಓದ್ತಾ ಇಲ್ವಾ? ಅಂದ್ರೆ ಆ ಜಾತಕ ಮಾಮೂಲಿ ಬರ್ತಾಗ ಇದೆ ಅಂತ ಹೇಳ್ತಾರೆ ಸರ್. ಅವ್ನು ಓದ್ತಾನೆ ಇಲ್ಲ, ಅದಕ್ಕೆ ಏನು ಅಂತ ನಮಗೂ ಅದೇ ಫೀಲಿಂಗ್ ಆಗುತ್ತೆ. ಈಗ ನಿಮ್ ಹತ್ರ ಅದಕ್ಕೆ ಕೇಳ್ತಾ ಇದೆ ಸರ್. ಗುರುದಶ ನಡೀತಾ ಇದೆ. ಗುರುದಶದಲ್ಲಿ ಯಾವುದೇ ಮೇಜರ್ ಕಾಂಬಿನೇಷನ್ಸ್ ಇಲ್ಲ. ಅಂದ್ರೆ ನಾವು ಎಜುಕೇಶನ್ ಕಾಂಬಿನೇಷನ್ 2ನೇ ಮನೆ, 4ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಬರಬೇಕು. ಇಲ್ಲಿ ನಡೀತಾ ಇರೋದು ಗುರುದಶ. ರಾಹುಗೂ ಕೇತುಗೂ ಏನ್ ಕೆಲಸ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ನೀವು ಹೇಳೋದು. ಅರ್ಥ ಆಯ್ತಾ? ಈ ಪುರೋಹಿತರು, ಈ ಜ್ಯೋತಿಷಗಳು, ಅವ್ರಿಗೆ ಜ್ಯೋತಿಷ್ಯ ಗೊತ್ತಿಲ್ಲ. ಯಾಕೆ ಹಿಂಗ್ ಹೇಳ್ತಾ ಇದೀನಿ ಅಂದ್ರೆ, ಯಾರಾದ್ರೂ ನಮ್ಮ ಹತ್ರ ಗಲಾಟೆಗೆ ಬಂದಿದಾರಾ? ನಾನು 10 ವರ್ಷದಿಂದ ಟಿವಿಲಿ ಹೇಳ್ತಾ ಇದ್ದೀನಿ ಅವ್ರಿಗೆ ಜ್ಯೋತಿಷ್ಯ ಗೊತ್ತಿಲ್ಲ ಅಂತ. ಒಬ್ರು ಬಂದು ಮಾತಾಡಿಲ್ಲ ನಮ್ಮ ಹತ್ರ, ಒಬ್ರು ಬಂದು ಚಾಲೆಂಜ್ ಮಾಡಿಲ್ಲ. ಯಾಕಂದ್ರೆ ನಾವು 65,000 ಜನ ವಿದ್ಯಾರ್ಥಿಗಳು ಕೊಟ್ಟಿದೀವಿ. ಗುರುದಶ ಕಾಂಬಿನೇಷನ್ ಅಲ್ಲಿ ವೀಕ್ ಇದೆ. ಯಾಕಂದ್ರೆ ಏನು ಇಲ್ಲ ಅಲ್ಲಿ. 494 ಇಷ್ಟೇ ಇರೋದು. ಅರ್ಥ ಆಯ್ತಾ? ಇದರಲ್ಲಿ ನೀವು ನೋಡಿದ್ರೆ, ನಾನು ಸ್ವಲ್ಪ ನೀವು ಟಿವಿ ನೋಡ್ತಿರೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಟಿವಿ ನೋಡೋಕ್ಕಾಗುತ್ತೋ ಇಲ್ವೋ ಅಂತ. ಇಲ್ಲಿ ದಶ ಕಾಂಬಿನೇಷನ್ ತೋರಿಸ್ತೀನಿ. ಯಾವಾಗೂ ದಶದಲ್ಲಿ ಹೋಗ್ಬೇಕು, ಯಾವಾಗ್ಲೂ ಯಾವ ದಶ ನಡೀತಾ ಇದೆ ಅಂತ. ಇಲ್ಲಿ ನಾವು ಡೀಟೇಲ್ ಆಗಿ ಹಾಕಿರ್ತೀವಿ ಗುರುದಶ. ಗುರುದಶದಲ್ಲಿ ಅವನಿಗೆ ಇಂಡಿಕೇಶನ್ ಲೋ 40% ಅಂತ ತೋರಿಸ್ತಾ ಇದೆ. ಇಷ್ಟೇ. ಅಂದ್ರೆ ಸುಮ್ಮನೆ ಬಲವಂತವಾಗಿ ಮಾಡಿದ್ರೆ ಪಾಸ್ ಆಗ್ಬೋದು ಅಷ್ಟೇ. ಅದು ಬಿಟ್ರೆ ಅದನ್ನು ಡೌಟು. ಇಲ್ಲಿ ನೋಡಿ ಇಷ್ಟೇ, ಲೋ ಕಾಂಬಿನೇಷನ್ ಅಂತಿದೆ. ರಾಹು ಕೇತು ಎಲ್ಲಿ ಬಂದ್ರಿ ಇಲ್ಲಿ ನಾನು ತೋರಿಸ್ತಾ ಇರೋದ್ರಲ್ಲಿ? ನಾನೇನು ಇವಾಗ ಪ್ರಿಪೇರ್ ಮಾಡಿದ್ನ ಈ ಚಾರ್ಟ್. ಊರಿಯ ಏನು ಬೇಕು, ಇದು ಕಮ್ಮಿ ಆಗ್ಬೇಕಾ, ಎಜುಕೇಶನ್ ಕಮ್ಮಿ ಇದೆಯಾ, ಇಲ್ಲಿ ಟೈಪ್ ಇಮಿಡಿಯೇಟ್ ಆಗಿ ಮಾಡಿ ಕಮ್ಮಿ ತೋರ್ಸೋಕ್ಕೆ. ರೆಡಿಮೇಡ್ ಇದು ಏನಿದೆಯೋ ಈ ಕಾಂಬಿನೇಷನಲ್ಲಿ ಅದೇ ಇರುತ್ತೆ. ಸೊ ಎಜುಕೇಷನಲ್ಲಿ ಇವರು ಟೆಕ್ನಿಕಲ್ ಸೈಡ್ ಹೋದರೆ ಒಳ್ಳೆಯದು. ಅಂದರೆ ITI ಡಿಪ್ಲೊಮೊ ಮಾತ್ರನೇ ಹೋಗಬೇಕು. ಏನು ಓದಿದ್ದಾರೆ ಗೊತ್ತಿಲ್ಲ, ಅದನ್ನು ಹೇಳಬೇಕಾಯ್ತು ನೀವು. ಈಗ ಆಲ್ರೆಡಿ 17-18 ವರ್ಷ ಆಗೋಯ್ತು.
PUC ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಲೈನಲ್ಲಿ ಇದ್ದಾರಾ ಇಲ್ವೋ ಗೊತ್ತಿಲ್ಲ, ಕಟ್ಟಾಯ್ತಾ? ಕೆಟ್ಟಾಗಿದೆ. ಓಕೆ. ಸೊ ಈ ಎಜುಕೇಷನ್ಗೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಈ ITI ಅಥವಾ ಈ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ, NTTF ಅಂತ ಒಂದು ಸಂಸ್ಥೆ ಇದೆ, ನೆಟ್ಟೂರ್ ಟೆಕ್ನಿಕಲ್ ಫೌಂಡೇಶನ್ ಅಂತ. ಈ ಓದ್ದೇ ಇರೋರಿಗೆ ಕೈ ಕಸಬು ಹಾಕ್ಬೇಕು. ಒಂದು ಅಂದ್ರೆ ಸೆಲ್ಫ್ ಅಂತ ಅರ್ಥ. ಜ್ಯೋತಿಷ್ಯನ ಸುಮ್ಮನೆ ಕಾಳಸರ್ಪ ದೋಷ ಅನ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಬಿಡಿ, ಆ ಕಾಳಸರ್ಪ ದೋಷಗಳೆಲ್ಲ ತಣ್ಣಗಾಗ್ಬಿಡುತ್ತೆ ಅನ್ನೋದು ಏನಿಲ್ಲ ಅಲ್ಲಿ, ಅರ್ಥ ಮಾಡ್ಕೊಳ್ಳಿ. ಆ ಥರ ಯಾವುದೂ ತಣ್ಣಗಾಗೋದಲ್ಲ. ದಶಾ ನೋಡಿಕೊಂಡು ಎಕ್ಸ್ಪ್ಲೈನ್ ಮಾಡಬೇಕು. ಯಾರಿಗೆ ಜ್ಯೋತಿಷ್ಯ ಗೊತ್ತಿಲ್ಲ ಅವ್ರ ಹತ್ರ ಹೋಗಿ ನೀವು ನಿಮ್ಮ ತಲೆ ಕೊಡ್ತಾ ಇದ್ರೆ, ನಿಜವಲ್ಲಿ ನಿಮ್ಮ ತಲೆ ಕೊಡ್ತಾ ಇದ್ರೆ ಕಡ್ದು ಬಿಡ್ತಾರೆ. ಇಲ್ಲಿ ಕೂತಿದಾರಲ್ಲ ಅವರು ಬಾಯಲ್ಲೇ ಕಡ್ದು ಬಿಡ್ತಾರೆ, ಮಚ್ಕಿಚ್ಚಿ ಏನ್ ಬೇಕಾಗಿಲ್ಲ. ಅದಕ್ಕೆ ತುಂಬಾ ಜನ ಜ್ಯೋತಿಷ್ಯ ನಂಬಲ್ಲ, ಯಾಕಂದ್ರೆ ಯಾವುದೋ ಕನೆಕ್ಷನ್ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನಾನು ತೋರಿಸಿರೋದು ಡೀಟೇಲ್ ಆಗಿ 40% ಬರುತ್ತೆ ಅಷ್ಟೇ ಅವನಿಗೆ. ಆ ದಶದಲ್ಲಿ 40% ಅಷ್ಟೇ. ಎಜುಕೇಶನ್ 0, ಏನೂ ಇಲ್ಲ ಅಲ್ಲಿ. ಒಂದೇ ಮನೆ ಇಂಡಿಕೇಶನ್ ಇದೆ. ಓದಿದ್ರೆ ಜಸ್ಟ್ ಪಾಸ್ ಆಗ್ಬೋದು ಅಷ್ಟೇ, ಕಷ್ಟಪಟ್ಟು ಪಾಸ್ ಆಗ್ಬೋದು. ಮುಗಿಸಿರ್ತಾರೆ, 10th ಎಲ್ಲ ಮುಗಿಸಿರ್ತಾರೆ, ಇನ್ ಬೇರೆ ಏನು ಓದಿರಲ್ಲ. ಸೊ ಗುರುದಶ ಅಂತ ಹೇಳ್ತಾರೆ ಎಲ್ಲರೂ. ಗುರುದಶ ಅಂದ್ರೆ ಏನು, ಮಹಾದಶ ಅಂತ ತಗೊಂಡೋಗಿ ಇವ್ರಿಗೆಲ್ಲ ಏನ್ ಗೊತ್ತಾ ಪ್ರಾಬ್ಲಮ್ಮು? ಯಾವ ಜ್ಯೋತಿಷಿಗಳು ಯಾವ ಪುರೋಹಿತರುಗಳು ಇರ್ತಾರಲ್ಲ ಅವ್ರಿಗೆ ಯಾಕೆ ಬೈತಾ ಇದ್ದೀನಿ ಅಂದ್ರೆ, ದೇವರ ಪೂಜೆ ಮಾಡ್ತೀರಿ ನೀವೆಲ್ಲ, ಜ್ಯೋತಿಷ್ಯದ ಯಾಕ್ರಿ ಸುಳ್ಳು ಹೇಳ್ತೀರಿ ನೀವೆಲ್ಲ? ಜ್ಯೋತಿಷ್ಯ ಕಲ್ತ್ಬಿಟ್ಟು ನಿಜ ಹೇಳ್ರಿ ಸಾಕು. ಸುಮ್ಮನೆ ತೆಗೆದ್ರು ಯಾವನೋ ಹೇಳ್ದ, ಯಾರೋ ಅವರು ಗುರುಗಳಂತೆ ಅವ್ರು ಹೇಳಿದ್ರೆ ರಾಹು ಕೇತು ಮೈದ ಎಲ್ಲ ಇದ್ಬಿಟ್ರೆ ಎಲ್ಲ ಹೆಂಗ್ ಲಾಸ್ ಆಗುತ್ತದು? ಹೆಂಗ್ ಹೋಗ್ಬಿಡುತ್ತದು? ಎಷ್ಟನೇ ಮನೇಲಿದೆ ನೋಡ್ಬೇಕು. ವಿದ್ಯಾಭ್ಯಾಸಕ್ಕೆ 4ನೇ ಮನೆ ಇರೋದು, 4ನೇ ಮನೇಲಿ ಕೂತಿದ್ರೆ ಹೌದಪ್ಪ ಕಾಳಸರ್ಪದಿಂದ ಆಗಿದೆ ಅಂತ ಹೇಳ್ಬೋದು, ಅದು ಬರೋದಿಲ್ಲ. ಇದೇ ಪ್ರಾಬ್ಲಮ್ಮು ನಮ್ಮ ಪಬ್ಲಿಕ್ ಅಲ್ಲಿ. ಜ್ಯೋತಿಷ್ಯನ ಹೇಟ್ ಮಾಡೋರು, ಜ್ಯೋತಿಷಿಗಳನ್ನ ಬೈಯೋರು, ಪುರೋಹಿತರನ್ನ ತಟ್ಟೆ ಕಾಸು ಅಂತ ಬೈಯೋರು ಇದೇ ಕಾರಣ. ನಾವುಗಳು ಸರಿ ಇಲ್ಲ. ನಾವುಗಳು ಸರಿ ಇದ್ರೆ ಎಲ್ಲ ಸರೋಗುತ್ತೆ. ಇನ್ನ ದೊಡ್ಡ ಚಾನಲ್ ಅಲ್ಲಿ ದೊಡ್ಡ ತ್ರಿಶೂಲ ಇಟ್ಕೊಂಡು ಕೂತಿದ್ರೆ ಅವ್ರಿಗೆ ಇದ್ದಿದ್ದು ನೈವೇದ್ಯ. ಡ್ರೆಸ್ಗೋಸ್ಕರ ಕೂರ್ಸೋರಲ್ಲ, ಬರ್ದಿಟ್ಕೊಳ್ಳಿ. ನನಗೆ ಯಾವ್ದು ಮುಲಾಜಿಲ್ಲ, 100% ಹೇಳ್ತೀನಿ. ಡ್ರೆಸ್ಗೋಸ್ಕರ ಕೂರ್ಸವ್ರೆ. ಅವ್ರು ಯಾವ್ದಾದ್ರು ದೇವಸ್ಥಾನಕ್ಕೆ ಬಂದ್ಬಿಟ್ರೆ ಜನ ಮರಳೋ ಜಾತ್ರೆ ಮಾಡೋ ಅವ್ರ ಹಿಂದೆ ಹೋಗೋದು. ಎದೆ ಬಗಳಿದ್ರೆ ಒಂದು ಅಕ್ಷರ ಇರಲ್ಲ ಜ್ಯೋತಿಷದಲ್ಲಿ. ಅದನ್ನೇ ನೀವು ಡಾಕ್ಟರ್ ಹತ್ರ ಮಾಡ್ತೀರಾ? ಡಾಕ್ಟರ್ ಹತ್ರ ಆಪರೇಷನ್ಗೆ ಹೋಗ್ಬೇಕಾದ್ರೆ ಆ ಸಂಸ್ಥೆಯವರು ಯಾವ ಹಾಸ್ಪಿಟ್ಲ್ಗೆ ಹೋಗ್ತೀವಿ ಅವ್ರದ್ದೆಲ್ಲ ಡಿಗ್ರಿ ಮಾಡಿದಾರ ಎಲ್ಲ ನೋಡ್ತಾರೆ, ಮತ್ತೆ ಎಷ್ಟು ಆಪರೇಷನ್ ನೋಡಿದಾರೆ ಎಲ್ಲ ಮಾಡ್ತೀರಾ. ಜೀವನಕ್ಕೆ 9 ಗ್ರಹ ಹೇಳ್ಬಿಟ್ಟು ಪೂಜೆ ಮಾಡ್ಸಕ್ಕೆ ಒಂದು ಡ್ರೆಸ್ ಬೇಕೇನ್ರಿ? ನಾನು ಅದಕ್ಕೆ ಶರ್ಟಲ್ಲಿ ಬಂದಿರೋದು. ಆ ಕಾವಿ ಗಿವಿ ಎಲ್ಲ ಬೇಡ. ಕಾವಿ ಹಾಕೊಂಡ್ರೆ ಮಠದಲ್ಲಿ ಇರ್ಬೇಕು. ಜ್ಯೋತಿಷ್ಯ ಅಂತಕ್ಕಂಥದ್ದು ಕಾವಿ ಹಾಕಿ ಮಾಡೋದಲ್ಲ. ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ನಾವು ಆಧ್ಯಾತ್ಮಿಕ ತೋರಿಸಲ್ಲ, ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಜ್ಯೋತಿಷ್ಯದಲ್ಲಿ ನಾವು ಆಧ್ಯಾತ್ಮಿಕವನ್ನ ತೋರಿಸ್ತಾ ಇಲ್ಲ. ಅವ್ರು ಕೇಳಿದ್ದೇನು? ಫಸ್ಟ್ ಒಬ್ರು ಕೇಳಿದ್ರು, ಸೆಕೆಂಡ್ ಒಬ್ರು ಕೇಳಿದ್ರು. ಅವ್ರು ಕೇಳಿದ್ ವೆರಿ ಸಿಂಪಲ್. ಒಂದು ಮದುವೆ ಕೇಳಿದ್ದಾರೆ, ಮದುವೆ ಬೇಡ ರೀ, ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ ನಾನು, ನೀವು ಆಧ್ಯಾತ್ಮಿಕಕ್ಕೆ ಹೋಗ್ಬಿಡಿ, ಮದುವೆ ಬಿಟ್ಬಿಡಿ. ಮನೆ ಕಟ್ಟಬೇಡ್ರಿ, ಮನೆ ಕಟ್ಟೋದು ಹೇಳಿದ್ರು. ಮನೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಏನೋ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳ್ತಾರಲ್ವ, ಯಾಕೆ ಮನೆ ಕಟ್ತೀರಾ? ಸೊ ಜ್ಯೋತಿಷ್ಯ ಯಾವಾಗ್ಲೂ ಕೂಡ ಯಾರು ಕಾವಿ ಹಾಕೊಂಡು ಹೇಳ್ತಾರೋ, ಬಂಡಲ್ ಬಡಾಯಿ ಮಾದೇವ ಅಂತ ಒಂದು ಹಾಡು ಬರ್ತದೆ ನೋಡಿ, ಅವ್ರಿಗೆ ಹೋಲಿಸುತ್ತೀನಿ. ಯಾಕೆಂದ್ರೆ ಜನಗಳಿಗೆ ಜ್ಯೋತಿಷ್ಯ ಅಂದ ತಕ್ಷಣ ಏನೋ ಶ್ರೇಷ್ಠ, ಏನೋ ಬಹಳ ಇದು ಅಂತಾರೆ, ಕಾವಿ ಹಾಕೊಂಡು ಹೇಳೋಂಥದ್ದು ಯಾವ್ದು ಇಲ್ಲ. ಕಾವಿ ಹಾಕೊಂಡು ಜ್ಯೋತಿಷ್ಯ ಎಲ್ಲ ಯಾರೋ ಒಬ್ರು ಇದ್ದಾರೆ, ಹಿಂಗಾಗ್ಬಿಡ್ತದೆ ಹಂಗಾಗ್ಬಿಡ್ತದೆ, ಅವ್ರ ಬಾಯಿ ತೆಗೆದ್ರೆ ಬರೀ ನೆಗೆಟಿವೇ. ಈ ವರ್ಷ ಪೂರ್ತಿ ಪ್ರತಿ ವರ್ಷ ಮಳೆ ಬರುತ್ತೆ, ಈ ವರ್ಷ ಮಳೆ ಜಾಸ್ತಿ ಅಂತಾರೆ, ಎಷ್ಟೋ ಜನ ಸಾಯ್ತಾರೆ ಅಂತಾರೆ. ಅವ್ರ ಬಾಯಲ್ಲಿ ಒಳ್ಳೇದು ಬಂದೇ ಇಲ್ಲ. ಟೆಕ್ನಾಲಜಿಕಲಿ ಗ್ರೋ ಆಗುತ್ತೆ, ಅದೆಲ್ಲ ಇಷ್ಟ ಅಲ್ಲ ಜನಗಳಿಗೆ. ಏನ್ ಗೊತ್ತಾ, ಈ ಸಾಮಾನ್ಯ ಜನಗಳಿಗೆ ಮೂಡ್ರಾಗ್ಬಿಟ್ಟಿರ್ತೀವಿ. ಯಾವನೋ ದಪ್ಪಕ್ಕೆ ಟಿವಿಲಿ ಹಿಂಗ್ ಎತ್ತರಕ್ಕೆ ಹಿಂಗ್ ಕೂರ್ಸ್ಬಿಟ್ಟಿರ್ತಾರೆ, ಅವನು ಏನ್ ಬೊಗಳ್ತಾನೋ ಅದನ್ನ ಕೇಳ್ತೀರಾ. ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯಂಗ್ಸ್ಟರ್ಸ್ ಇವೆಲ್ಲ ನೋಡಕ್ ಹೋಗಲ್ಲ. ಈ ಜಸ್ಟ್ ಮನೇಲಿರೋರು ಮಾತ್ರ. ಈಗ ನಮ್ ಕಾಲೆಲ್ಲ ಬರೋದು ಯಾರು ಗೊತ್ತಾ? ಈ ತಂದೆ ತಾಯಿಗಳ ಕಾಲ್ ಬರ್ತದೆ, ಮಕ್ಕಳಿಗೆ ಕೇರೇ ಇಲ್ಲ. ಏನಾದ್ರು ಕೇಳ್ಬೇಕು, ಏನ್ ಎಜುಕೇಶನ್ ಮಾಡ್ಬೇಕು ಅಂತ ಹೇಳಿ, ನನ್ ಮಗ ಹಿಂಗ ಓದ್ತಾ ಇದ್ದಾನೆ, ಯಾವಾಗ ಕೆಲಸ ಸಿಗುತ್ತೆ ಅಂತ ದೊಡ್ಡೋರು ಮಾಡ್ತಾರೆ ಹೊರತು ಮನೇಲಿ ಪಕ್ಕದಲ್ಲೇ ಬಿದ್ಕೊಂಡು ನೋಡ್ತಾ ಇರ್ತಾರೆ. ಅವ್ರು ಕೇಳ್ಕೊತಾರೆ, ನನ್ಗೆ ಗೊತ್ತು, ನನ್ಗೆ ಕಷ್ಟಪಡ್ತೀನಿ, ನಾನು ಬರೋ ಟೈಮ್ ಬರುತ್ತೆ, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ. ಸೊ ಇದನ್ನ ಪಾಯಿಂಟ್ನ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕೆ ಇಷ್ಟು ಜನ ಕಲ್ತಿದ್ದಾರೆ ನೋಡಿ, ಅಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಯಾಕೆ ಇಷ್ಟು ಜನ ಕಲ್ತಿದ್ದಾರೆ. ಯಾವನ ಹತ್ರ ಹೋಗ್ಬಿಟ್ಟು ರಾಹು ಕೇತುದು ಅಂತೆಲ್ಲ ಹೇಳ್ತಿರಲ್ಲ ನೀವು,
7,000 ರೂಪಾಯಿ ಕೊಟ್ರೆ ಕಲ್ತು ಬಿಡ್ಬೋದಲ್ಲ. ಇದೆಯೋ ಇಲ್ವೋ ನನ್ನ ಮಗನ ಜಾತಕದಲ್ಲಿ? ಈಗೇನೋ ಹೇಳ್ದೆ ಹಿಂಗಿಲ್ಲ ಅಂತ. ಮುಂದೆ ಜೀವನ ಹೆಂಗಿದೆ? ಮುಂದೆ ಜೀವನ ಅದ್ಭುತ. ನಾನು ಯಾಕೆ ಈ ಜಾತಕ ವಿಶ್ಲೇಷಣೆ ಅಷ್ಟು ಡೀಟೇಲ್ ಆಗಿ ಮಾಡ್ತಾ ಇದ್ದೀನಿ ಅಂದ್ರೆ 2027ರಿಂದ 19 ವರ್ಷ ಶನಿ ದಶ ಬರುತ್ತೆ. ಇದನ್ನ ಬರೆದಿಟ್ಕೊಳ್ಳಿ ನಿಮ್ ಗೋಡೆ ಮೇಲೆ. ಕಾಳಸರ್ಪದೇಶದಿಂದ ಓದ್ತಿಲ್ಲ ಅದಿಲ್ಲ ಅಂತ ಫೇಮಸ್ ಪರ್ಸನ್ ಆಗ್ತಾನೆ. ಯಾಕಂದ್ರೆ ನಾನು ಜಾತಕ ಏನಿದೆ ಅದನ್ನ ಹೇಳ್ತೀನಿ, ನಾನೇನು ಮಾಡ್ತಾ ಇಲ್ಲ ಇಲ್ಲಿ. ನನಗೆ ಯಾವ ಶಕ್ತಿನೂ ಇಲ್ಲ. ಬೇರೆಯವ್ರಿಗೆ ಏನಾರು ಈ ಆ್ಯಪ್ ಸಿಕ್ಬಿಟ್ಟಿದ್ರೆ, ಈ ದೊಡ್ಡ ದೊಡ್ಡ ಚಾನಲ್ ಅಲ್ಲಿ ಬರ್ತಾರಲ್ಲ, ಅಯ್ಯೋ ಅಮ್ಮ ತಾಯಿ ಅಂತ, ಅವ್ರು ಭಿಕ್ಷೆಗೆ ಬೇಡವ್ರೆ ಅವರು, ಆ ಸಮಾನೆ ಅವರು. ಅವ್ರಿಗೇನಾರು ಈ ಆ್ಯಪ್ ಸಿಕ್ಕಿದ್ರೆ ಮುಂದಿನ ದಶ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಪೂಜೆ ಮಾಡಿಸ್ಬಿಟ್ಟು, ಪೂಜೆ ಮಾಡಿಸಿದ ತಕ್ಷಣ ನೋಡಿ 27ರಿಂದ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ಮೋಸ ಮಾಡ್ಬೋದಾಗಿತ್ತು. ಇಲ್ಲಿ ಏನು ಅವಶ್ಯಕತೆನೇ ಇಲ್ಲ. ಯಾರ್ಯಾರಿಗೆ ಏನೇನು ಕೊಡ್ತಾರೋ ಅದೇ ಬರೋದು, ಅದೇ ಆಗೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅನಿಲ್ ಅಂಬಾನಿ, ಧೀರುಭಾಯ್ ಅಂಬಾನಿ ಇಬ್ರು ಮಕ್ಕಳು ಇದ್ದಾರೆ. ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಇದ್ದಾರೆ. ಮುಖೇಶ್ ಅಂಬಾನಿಗೆ ದುಡ್ಡು ಬರ್ತಾ ಇದೆ. ಅದೇ ಅನಿಲ್ ಅಂಬಾನಿ ಇವತ್ತು CID ಅದು ಇದು ಹೋಗ್ತಾ ಇದ್ದಾರೆ. ಅಂದ್ರೆ ಅವ್ರ ಜಾತಕ ಹುಟ್ಟಿದಾಗ ಅದೇ ಇತ್ತು, ಇವಾಗ್ಲೂ ಅದೇ ಇದೆ ಅಲ್ವಾ? ಕಾಳಸರ್ಪ ದೋಷ ಇತ್ತು, ಆ ದೋಷ ಇತ್ತು ಅಂತ ಹೇಳಕ್ಕೆ ದಶಾ ಸಿಸ್ಟಮ್ಗೆ ಹೋಗ್ಬೇಕು ನೀವೆಲ್ಲ. ಎಲ್ಲಿವರೆಗೂ ಈ ತರ ದಶಾ ಸಿಸ್ಟಮ್ಗೆ ಹೋಗಲ್ಲ. 2027ರಿಂದ ಶನಿ ಬರುತ್ತೆ. ಶನಿ ಅದ್ಭುತವಾಗಿದೆ ಇವ್ರ ಜಾತಕದಲ್ಲಿ, ಜಾಬ್ ವಿಚಾರದಲ್ಲೆಲ್ಲ. ಆದ್ರೂ ಕೂಡ ಏನಾದ್ರು ಜೀವನ ಮಾಡಬೇಕು ಅಂತಂದ್ರೆ ಟೆಕ್ನಿಕಲ್ ಸೈಡ್ ಮಾಡಿ, ಅದ್ಭುತವಾಗಿರುತ್ತೆ. ಜ್ಯೋತಿಷ್ಯ ಕಲೀರಿ. ಶನಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾವು ಜಸ್ಟ್ ಒಂದು ಕಾಂಬಿನೇಷನ್ ಆದ್ರೆ ಹೈಯರ್ ಕಾಂಬಿನೇಷನ್ ಬಂದ್ಬಿಡುತ್ತಿಲ್ಲಿ. ಈ ಹೈಯರ್ ಕಾಂಬಿನೇಷನ್ ನೋಡ್ಬೋದು ನೀವೆಲ್ಲ. ಶನಿಲಿ ಅದ್ಭುತವಾಗಿ ಇಷ್ಟು ಕಾಂಬಿನೇಷನ್ ಇದೆ. ಹೈ ಸಕ್ಸಸ್ ಬರುತ್ತೆ. ಏನ್ ಸಣ್ಣದಾಗಿ ಮಾಡಿದ್ರು ಹೈ ಸಕ್ಸಸ್ ಮಾಡುತ್ತೆ. ಎಷ್ಟೋ ಜನ ಓದ್ದೇ ಇಲ್ಲ, ಒಂದು ಯಾವ್ದೋ ಫ್ಯಾಕ್ಟ್ರಿಲಿ ದೊಡ್ಡ ಸೂಪರ್ವೈಸರ್ ಆಗಿ ಇನ್ನೊಂದು 10 ವರ್ಷ ಹೋಗೋಷ್ಟಕ್ಕೆ ಅವ್ನಿಗೊಂದು 1 ಲಕ್ಷ ಸಂಬಳ ಬಂದ್ಬಿಡುತ್ತೆ. ಓದಿರೋದೇನು ಸರ್, ಏನು ಹೆಬ್ಬೆಟ್ಟು ಹತ್ರದಲ್ಲಿ ಓದಿದೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಯಾರದೇ ವಿಚಾರನ ನೋಡ್ಬೇಕಾದ್ರೆ ಇವತ್ತು ಕೆಲವರು ಎಲ್ಲರೂ, ನಾನು ಎಷ್ಟೊಂದು ಜನ ನೋಡಿದ್ದೀನಿ, ರ್ಯಾಂಕ್ ತೆಗೆದಿದ್ದಾರೆ ಇದು ಎಕ್ಸಾಮ್ ಅಲ್ಲಿ 90% ತೆಗೆದಿದ್ದಾರೆ. ಕೆಲಸ ಇಲ್ಲದೆ ಮನೇಲಿ ಸುಮ್ಮನೆ ಗೋಡೆಗಳು ನೋಡ್ತಾ ಇದ್ದಾರೆ. ಓದ್ಬೇಕಾದ್ರೆ ಇಗ್ಬಿಟ್ಟಿದ್ರು, ಪೇರೆಂಟ್ಸ್ ಎಲ್ಲ ಇಗ್ಬಿಟ್ಟಿದ್ರು, ನನ್ನ ಮಗ ಅಂತ ಇದ್ರು. ಈಗ ನೋಡಿದ್ರೆ 28 ವರ್ಷ ಆಯ್ತು, ಎಲ್ಲೂ ಹೋಗಲ್ಲ, ಮನೇಲಿ ಸುಮ್ಮನೆ ಕೂತಿದ್ದಾನೆ. ಇಂಜಿನಿಯರಿಂಗ್ ಸೇರಿಸಿದ್ವಿ, ಅದು ಅರ್ಧಂಬರ್ಧ ಬಿಟ್ಟ. ಅದೇನೋ ರೂಮ್ ಒಳಗಡೆ ಏನೋ ಕುಟ್ತಾ ಇರ್ತಾನೆ ಕೂತ್ಕೊಂಡು. ಇದೆಲ್ಲ ಬರ್ತದೆ ಈ ಕಾಂಬಿನೇಷನ್ಗಳು. ಅದಕ್ಕೆ ನಾವು ಜ್ಯೋತಿಷ್ಯ ಕಲ್ತು ನೋಡ್ಕೊಂಡು ಹೋಗ್ಬೇಕು. ಲಕ್ಷಾಂತರ ರೂಪಾಯಿ ಬೇರೆದಕ್ಕೆ ಖರ್ಚು ಮಾಡ್ತೀರಾ, ಒಂದು ಸೀರೆ ಖರ್ಚು ಮಾಡ್ತೀರಾ, ಒಂದು ಶೂಸ್ ಖರ್ಚು ಮಾಡ್ತೀರಾ, ಒಂದು ಪಾರ್ಟಿ ಖರ್ಚು ಮಾಡ್ತೀರಾ. ನಿಮ್ಮ ಜೀವನಕ್ಕೆ ದೇವರು ಕೊಟ್ಟಿರ್ತಕ್ಕಂಥ, ಕಲಿಯುಗದ ಕೊಟ್ಟಿರ್ತಕ್ಕಂಥ ಒಂದು ಅಮೃತ ಅಂತ ಹೇಳ್ತೀನಿ, ಅದೇ ನಕ್ಷತ್ರ ನಾಡಿ. ಇದನ್ನ ನಾನು ಇಟ್ಕೊಂಡು ಏನ್ ಮಾಡೋಣ? ಈ ವಿದ್ಯೆ ನಾನು ಇಟ್ಕೊಂಡು ಎಷ್ಟ್ ಜನಕ್ಕೆ ಅವಾಗ ಹೇಳೋದು, ಕಲ್ಸ್ಕೊಟ್ಬಿಡೋಣ ಅಂತ. ಇವತ್ತು ಬರ್ತೀರಾ, ಇವತ್ತು ಎಜುಕೇಶನ್ ಕೇಳಿದ್ರಿ, ನಾಳೆ ಬರ್ತೀರಾ ಜಾಬ್ ಕೇಳ್ತೀರಾ, ನಾಡಿದ್ ಬರ್ತೀರಾ ಮದ್ವೆ ಕೇಳ್ತೀರಾ, ಆಚೆ ನಾಡಿದ್ ಬರ್ತೀರಾ ಮನೆ ಕಟ್ಟದ್ ಕೇಳ್ತೀರಾ. ದಿನಾ ಬಂದು ಹೋಗಕ್ಕೆ ಎಷ್ಟ್ ಜನಕ್ಕೆ ನಾನು ಹೇಳಿ ಅಲ್ವಾ? ದಿನಾ ನಿಮಗೆ ಅಕ್ಕಿ ಕೊಡ್ಬೋದು ಬಂದಾಗೆಲ್ಲ. ನಿಮಗೆ ಅಕ್ಕಿ ಬೆಳೆಯೋದು ಹೇಗೆ, ಭತ್ತ ಬೆಳೆಯೋದು ಹೇಗೆ ಅಂತ ತೋರಿಸ್ಕೊಟ್ಬಿಟ್ರೆ ನೀವೇ ಚೆನ್ನಾಗಿರ್ತಿರಲ್ಲ. ಆ ಕಾನ್ಸೆಪ್ಟ್ ಮೇಲೆ ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತಾ ಇರೋದು. ನಿಮಗೆ ಮನಸ್ಸಿಗೆ ಬಂದು ನೀವು ಜ್ಯೋತಿಷ್ಯದ ಮೇಲೆ ಒಲವಿದ್ದು, ಹಲವಾರು ಜ್ಯೋತಿಷ್ಯ ಹತ್ರ ಹೋದವ್ರು ಮಾತ್ರ ಹೇಳ್ತಾ ಇದ್ದೀನಿ, ನಾವೆಲ್ಲೂ ಹೋಗಲ್ಲ ಸರ್, ನಾವು ಕೇರೇ ಮಾಡಲ್ಲ, ಹಣೆ ಬರ ಇದ್ದಂಗೆ ಆಗತ್ತೆ, ನಾವು ನಂಬಲ್ಲ ಅನ್ನೋರ್ಗು ನಾನು ಕರೀತಾ ಇಲ್ಲ. ಯಾರು ಈ ಮಹಿಳೆಯರು ಮನೇಲಿ ಕೂತಿರ್ತಾರೆ, ತಲೆ ಕೆಟ್ಟು ಕೆರ್ಕೊಂಡು ಗಾಯ ಮಾಡ್ಕೊಂಡಿರ್ತಾರೆ ತಲೆಗೆ, ನನ್ನ ಮಗಂದು ಹಂಗಿದೆಯಂತೆ ಹಿಂಗಿದೆಯಂತೆ, ಅವನು ತಲೆ ಕೆಟ್ಟವನು ಪಂಚೆ ಹಾಕೊಂಡು ಅಲ್ಲೊಬ್ಬ ಇರ್ತಾನ, ಅವನು ವೇಸ್ಟ್ ಫೆಲೋ. ಅವ್ರಿಗೆಲ್ಲ ಮತ್ತೆ ಇನ್ನೊಂದು ಜನ್ಮದಲ್ಲಿ ನಾಯಾಗೆ ಹುಟ್ಟೋದು. 100% ನಾಯಾಗೆ ಹುಟ್ಟುತ್ತಾರೆ. ಸುಳ್ಳು ಯಾಕೆ ಕೇಳ್ಬೇಕು? ದಶಾ ನೋಡ್ದಲೆ ಯಾವನಾರು ಹೇಳಿದ್ರೆ ಅವ್ನು 100% ಜ್ಯೋತಿಷಿ ಅಲ್ಲ. ದಶಾ ನೋಡ್ಕೊಂಡು ಇಲ್ಲಿವರೆಗೂ ಇದೆ. ನಾನು ಬರ್ಕೊಡ್ತೀನಿ. ಇವತ್ತು 27 2020. ನಾನು ಯಾಕೆ ಇಲ್ಲಿ ನಿಲ್ತಿದ್ದೀನಿ ಅಂದ್ರೆ, ಕಾಳಸರ್ಪ ದೋಷ ಇದೆ ಅಂತಂದ್ರಲ್ಲ, ಇವತ್ತು ಬರ್ದಿಟ್ಕೊಳ್ಳಿ. 27 ಆದ್ಮೇಲೆ ಅವ್ನ ಲೈಫ್ ಚೇಂಜ್ ಆಗಿ ಅಲ್ಲಿಂದ 2-3 ವರ್ಷದಲ್ಲಿ ಒಳ್ಳೆ ಸ್ಥಾನದಲ್ಲಿ ಹೋಗಿ, ಅವನ ಜೊತೆ ಓದಿರೋರು ಎಲ್ಲ ಇದ್ರಲ್ಲ, ಚೆನ್ನಾಗಿ ಓದಿರೋಲ್ಲ, ಅವ್ರಿಗಿನ್ನ ಮುಂದಕ್ಕೆ ಬಂದಾಗ ನೀವು ಮಾತಾಡಿ. ನನ್ನ ಬಗ್ಗೆ ಬಂದು ಮಾತಾಡಿ. ನೀವು ಹೇಳ್ದಂಗೆ ಆಗಿಲ್ಲ, ಕಾಳ ಸ್ವಲ್ಪ ದೋಷನೇ ವಿನ್ ಆಯ್ತು ಅಂತ ಹೇಳಿ ಮಾತಾಡಿ. 5 ವರ್ಷ ಆದ್ಮೇಲೆ ಬಂದು ಮಾತಾಡಿ. ಅದಕ್ಕೇನ್ ಬೇಕೋ ನಾನು ಒಂದು ಸಂಭಾವನೆ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ. ಅವೆಲ್ಲ ಇಲ್ಲ, ಏನಿದೆಯೋ ಅದೇ. ಅರ್ಥ ಆಯ್ತಾ? ಈಗ ನಮ್ಮ ಟೀಮರ್ ಅವರು ದೇಶದ ಪ್ರಧಾನಿ ಆದ್ರು ಅಂತೆಲ್ಲ ಹೇಳ್ತಾರಲ್ವಾ,
ಇವರು ಅಕ್ಷಯ್ ಕುಮಾರ್ ಅಲ್ವಾ, ಫಿಲ್ಮ್ ಆಕ್ಟರ್, ಹೌದು. ಹೋಟೆಲ್ ಸಪ್ಲೈಯರ್ ಆಗಿದ್ರು. ಎಷ್ಟು ಜನದಿದೆ ಲಿಸ್ಟು. ಇನ್ನೊಬ್ರು ಯಾರೋ ಟ್ಯಾಕ್ಸಿ ಡ್ರೈವರ್ ಆಗಿದ್ರು ಅಂತ ಬರುತ್ತೆ. ಎಷ್ಟು ಜನ ಇದ್ದಾರೆ ಅದನ್ನೆಲ್ಲ ಥಿಂಕ್ ಮಾಡಬೇಕು. ಹೋಟೆಲ್ ಸಪ್ಲೈಯರ್ ಆಗಿರೋರು ಅವ್ರಿಗೆ ಸ್ಟಾರ್ ಇದ್ರೆ ಸ್ಟಾರ್ ಆಗ್ತಾರೆ. ಹೋಟೆಲ್ ಸಪ್ಲೈಯರು ಸ್ಟಾರ್ ಇಲ್ಲ ಅಂದ್ರೆ ಅದೇ ಹೋಟೆಲ್ ಸಪ್ಲೈಯರ್ ಆಗ್ತಾರೆ. ಇದು ಜಾತಕದಲ್ಲಿ ಬರೆದಿಟ್ಟಿರುತ್ತೆ. ಅದನ್ನ ಕಲಿಸ್ಕೊಡ್ತಕ್ಕಂತ ಒಂದು ಅವಕಾಶ ನಮ್ಮ ಕರ್ನಾಟಕ ಜನತೆಗೆ ಬಂದಿದೆ. ಅದನ್ನೆಲ್ಲ ಮೆಚ್ಕೋತಾ ಇಲ್ಲ ತುಂಬಾ ಜನ. ಅಟ್ಲೀಸ್ಟ್ ಇಷ್ಟು ಜನ ವಾಹಿನಿಲಿ ಬರ್ತಾರೆ, ಇಷ್ಟು ಜನ ಟಿವಿಲಿ ಬರ್ತಾರೆ, ಇವ್ರೊಬ್ರಪ್ಪ ಹೇಳ್ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಅದಕ್ಕೆ ಅಭಿಮಾನನೇ ಇಲ್ಲ. ಇವತ್ತು ನಾನು ಕೂತಿದ್ದೀನಿ ಅಂದ್ರೆ ನಾಳೆ ನೀವೆಲ್ಲ ಏನ್ ಮಾಡ್ತೀರಾ, ಒಂದು ಕತ್ತೆನಲ್ಲಿ ಕೂರಿಸಿದ್ರು ಕಾಲು ಹೊಡಿತೀರಾ ಅಲ್ವಾ? ಚೇಂಜ್ ಆಗಿ ಕತ್ತೆನ್ ಕೂರಿಸಿದ್ರು ಕಾಲು ಬರುತ್ತಿಲ್ಲ ಪಕ್ಕ. ಈ ಕತ್ತೆಗೆ ಜ್ಯೋತಿಷ್ಯ ಬರುತ್ತೆ ಅಂದ್ರೆ ತಡ ಕೆಳಗ ಫ್ರೀ ಕಾಲು ಅಂತ. ಆ ರೀತಿ ಪಬ್ಲಿಕ್ಗೆ ಮನಸ್ಥಿತಿ ಬಂದ್ರೆ ಇನ್ನ ಕತ್ತೆಗೂ ಮತ್ತೆ ವಿದ್ವಾಂಸರಿಗೂ ಏನ್ ವ್ಯತ್ಯಾಸ? ಅದಕ್ಕೆ ಹೇಳಿದ್ದು, ಕಲ್ತ್ಕೊಳ್ಳಿ. 7,000 ರೂಪಾಯಿ ಜೀವನದಲ್ಲಿ ದೊಡ್ಡದಿಲ್ಲ. ಫೆಬ್ರವರಿ 10ನೇ ತಾರೀಕು ಕೇಳೋರೆಲ್ಲ ಈ ಕಿವಿಲಿ 2 ಕಿವಿ ಯಾಕೆ ಕೇಳಿಸ್ಕೊಂಡು ಕೊಟ್ಟಿದ್ದಾನೆ ಗೊತ್ತಾ ದೇವರು? ಕೆಲವು ಹೊಸ ವಿಚಾರಗಳು, ಕೆಲವು ಅದೃಷ್ಟ ತರ್ತಕ್ಕಂಥ ವಿಚಾರಗಳು ಕೇಳ್ಬೇಕಾದ್ರೆ 2 ಕಿವಿಲಿ ಕೇಳಿಸ್ಕೊಳ್ಳಿ, ಕೆಲವು ಒಟ್ಟೋಗ್ತವೆ ಹಂಗೆ ಅಂತ ಹೇಳಿ ಭಗವಂತ ಇಟ್ಟಿರ್ತಕ್ಕಂಥದ್ದು 2 ಕಿವಿ. ಒಂದೇ ಕಿವಿ ಇಡ್ಬೋದಾಗಿತ್ತಲ್ಲ, ಒಂದು ಬಾಯಿ ಇದೆ, 2 ಬಾಯಿ ಇಡ್ಬೋದಾಗಿತ್ತು. ನಾನು ಇವ್ರ ಹತ್ರ ಮಾತಾಡ್ತೀನಿ, ಒಂದು ನಿಮ್ಮ ಹತ್ರ ಮಾತಾಡ್ತಾ ಇರ್ತೀನಿ, ಹಂಗಿಲ್ವಲ್ಲ. 2 ಕಿವಿ ಇದೆ, 2 ಕಿವಿನೂ ಒಂದೇ ಸತಿನೇ ಕೇಳಿಸೋದು. ಈಗ ನೀವ್ ಕೇಳಿಸ್ಕೊಳ್ತಾ ಇರೋದು, ಇವ್ರು ಕೇಳಿಸ್ಕೊಳ್ಳೋದು 2 ಬರಲ್ಲ, ಅಲ್ಲಿ 2 ಒಟ್ಟಿಗೆನೆ ಬರ್ತದೆ. ಸೊ ಅದಕ್ಕೆ ಎಲ್ಲ ಪ್ರಕೃತಿಯ ನಿಯಮ ಆ ರೀತಿ ಇರ್ತಕ್ಕಂಥದ್ದು. ಕಲೀರಿ. ಕಲ್ತಾಗ ನೋಡಿ, ಇಷ್ಟು ಜನ ಎಲ್ಲ ನಮ್ಮ ಹತ್ರ ಬಂದಿರೋರೆಲ್ಲ ನಾರ್ಮಲ್ ಅವರಲ್ಲ. ಜಡ್ಜ್ಗಳು, ಲಾಯರ್ಗಳು, ಡಾಕ್ಟರ್ಗಳು, ದೊಡ್ಡ ಸಾಫ್ಟ್ವೇರ್ ಅವರು, ಅವ್ರ ಜೀವನನ ಚೆನ್ನಾಗಿ ಉದ್ಧಾರ ಮಾಡ್ಕೊಳಕ್ ಬಂದವ್ರೆ. ಇನ್ ನಾರ್ಮಲ್ ಆಗಿರೋರೆಲ್ಲ ದೇವಸ್ಥಾನಕ್ಕೆ ಓಡೋಗ್ಬಿಟ್ಟು, ಆ ಪುರೋಹಿತರ ಹತ್ರ ಓಡೋಗ್ಬಿಟ್ಟು ಅವ್ನು ಕೇಳಿದ್ದೆಲ್ಲ ತಲೆ ಮೇಲೆ ಹಾಕೊಂಡು ಚಪ್ಪಡಿ ಕಲ್ಲು ಇಟ್ಕೊಂಡ್ ಬರ್ತೀರಾ. ಯಾವುದು ನಾವು ಕಲ್ಲನ್ನ ಮೇಲೆ ಇಟ್ಕೊಂಡ್ ಬರ್ತೀವೋ ಅದು ನಮ್ಗೆ ಯಾವಾಗಲೂ ತಲೆ ಮೇಲೆ ಭಾರ ಇರುತ್ತೆ. ಅದನ್ನ ತೆಗೆದು ಪಕ್ಕಕ್ಕಿಡಿದ್ ಯಾವಾಗ? ಕಲ್ತಾಗ. ಇಲ್ದಾರೆ ನಿಮ್ಗೆ ತಲೆಲಿ ಇವತ್ತೇನಾದ್ರು ಕಾಲ್ ಮಾಡಿರಲಿಲ್ಲ ಅಂದ್ರೆ ಅವ್ರಿಗೆ ತಲೆ ಅದೇ ಓಡೋದು. ಮತ್ತೆ ಅವನ ಹತ್ರ ಹೋಗೋರು, ನೋಡ್ದ, ಮತ್ತೆ ವಾಪಸ್ ಬಂದ್ರಾ, ಹಾಕು ಒಂದು 25,000 ಬಿಲ್ಲು. ಪೂಜೆ ಮಾಡ್ಸದ್ನ ಚೇಂಜೇ ಆಗಲ್ಲ, 1 ವರ್ಷ ಕಾಯ್ತಾ ಇರ್ತಾರೆ. ಕೆಲವು ಏನಾದ್ರು ನೆಕ್ಸ್ಟ್ ವರ್ಷ ಚೆನ್ನಾಗಿರ್ಲಿಲ್ಲ ಅಂದ್ರೆ ನೀವು ಪೂಜೆ ಮಾಡಿ ವೇಸ್ಟ್ ಆಗ್ಬಿಡೋದು. ಅಟ್ಲೀಸ್ಟ್ ನೀವು ಪೂಜೆ ಮಾಡಿಸಿದ್ರೆ ನೆಕ್ಸ್ಟ್ ವರ್ಷ ಚೇಂಜ್ ಆಗ್ತಾ ಇದೆ, ಅವ್ನು ಪೂಜೆ ಮಾಡ್ಸಿಕ್ ಚೇಂಜ್ ಆಯ್ತು ಅಂತಾರೆ. ಅದಕ್ಕೆ 10 ಜನಕ್ಕೆ ಪೂಜೆ ಮಾಡಿದಾಗ 5 ಜನ ಒಳ್ಳೇದಾಯ್ತು ಅಂತಾರೆ, ಇನ್ನು 5 ಜನ ಒಳ್ಳೇದಾಗಿಲ್ಲ ಅಂತಾರೆ. ಯಾಕೆ? ಅವ್ರ ದಶಗಳು ಚೇಂಜ್ ಆದಾಗ ಚೆನ್ನಾಗಿತ್ತು ಅಂದ್ರೆ ಚೇಂಜ್ ಆಗಿರುತ್ತೆ, ಅವ್ರ ನೆಕ್ಸ್ಟ್ ದಶ ಬಂದಾಗ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಇದೇ ಆಗಿರೋದು ಎಲ್ಲ ದೊಡ್ಡ ಜೀವನದಲ್ಲೂ. ಅಂತಂತ ದೊಡ್ಡ ವಿಜಯ್ ಮಲ್ಯನೂ ಕೂಡ ಅಷ್ಟೊಂದು ಲಕ್ಷ ಇದ್ರು ಕೂಡ ಏನು ಮಾಡಕ್ಕಾಗಿಲ್ಲ. ಅನಿಲ್ ಅಂಬಾನಿ ಅಷ್ಟು ಚಿರವನು, ದುಡ್ಡಿರೋನು ಎಲ್ಲ ಮಾಡಿ ಅವನೇನ್ ಪೂಜೆ ಮಾಡ್ಸಿರಲ್ವಾ? ಯೋಚನೆ ಮಾಡಿ. ಏನ್ ನೀವು ಒಬ್ಬರೇ ಪೂಜೆ ಮಾಡ್ಸೋದು? ಹೋಗಿ ಒಬ್ಬರೇ ನೀವು ಹೋಗಿ ಕೇಳೋದು, ಅವ್ರೇನ್ ಪೂಜೆನೆ ಮಾಡಿಸಿಲ್ಲ. ಎಷ್ಟು ಜನ ಇದ್ದಾರೆ ಅದ್ರ ಲಿಸ್ಟು? ಸತ್ಯಂ ಕಂಪ್ಯೂಟರ್ಸ್ ಇದ್ದಾರೆ, ಎಷ್ಟು ಜನ ಇದ್ದಾರೆ? ಇವೆಲ್ಲ ನಾನು ಹೇಳ್ತೀನಲ್ಲ, ಜಾತಕದಲ್ಲಿ ಪ್ರೀ ಡೆಸ್ಟೈನ್ ಎಲ್ಲ ಬರೆದು ಕಳಿಸ್ಬಿಟ್ಟಿರ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟದಾಗ್ಲೇ ಒಂದು ಜೋಬಲ್ ಹಾಕಿ ಕಳಿಸಿರ್ತಾನೆ ನಿಂದು. ಅದನ್ನು ಓದ್ಕೋಬೇಕಷ್ಟೇ ತೆಗೆದು, ಈ ದಾರಿ ಕ್ಲೋಸ್ ಆಗಿದೆ, ಈ ದಾರಿ ಕ್ಲೋಸ್ ಆಗಿದೆ, ಓಕೆ ಇದು ಓಪನ್ ಆಗುತ್ತೆ, ಒಂದು 2 ವರ್ಷ ಸುಮ್ಮನಿರು, ಸರಿ ಸುಮ್ಮನಿರ್ಬೇಕು. ಜೋಬಲ್ ಇರ್ತದೆ, ಅದು ಕಾಣಿಸಲ್ಲ. ಅದು ಕಾಣಿಸೋದು ನಮ್ಮ ಋಷಿಮುನಿಗಳು ಜ್ಯೋತಿಷ್ಯ ಅನ್ನೋ ಒಂದು ಸಬ್ಜೆಕ್ಟ್ನ ಮಾಡಿಟ್ಟಿದ್ದಾರೆ. ಅದನ್ನ ಕಲಿಬೇಕು. ನೀವೆಲ್ಲ ಕಲ್ತಾಗ್ಲೇ, ನೀವೇನು ಎಜುಕೇಶನ್ ಬೇಕು ಅಂತ ಏನಿಲ್ಲ, ಸುಮ್ಮನೆ ಅರ್ಥ ಮಾಡ್ಕೊಳ್ಳೋ ಒಂದು ವಿಚಾರ, ಸ್ವಲ್ಪ ಕಷ್ಟಪಡ್ತೀನಿ ಅನ್ನೋ ವಿಚಾರ ಬಂದ್ರೆ 7,000 ರೂಪಾಯಿ ಎತ್ತಿಟ್ಕೊಂಬಂದ್ ಮಾಡಿ ಜೀವನ ಚೆನ್ನಾಗಾಗ್ಬಿಡುತ್ತೆ. 7,000 ರೂಪಾಯಿಗೂ ಕಷ್ಟ ಇದೆ ಅಂತಂದ್ರೆ ಜ್ಯೋತಿಷ್ಯ ಕಾರ್ಯಕ್ರಮನೇ ನೋಡ್ಬೇಡಿ. 7,000 ರೂಪಾಯಿಗೂ ಕಷ್ಟ ಇದ್ರೆ ದೇವ್ರು ಬಂದು ನಿಮ್ಗೆ ಏನ್ ಮಾಡ್ತಾನೆ? ಅಷ್ಟು ಕಷ್ಟ ಇದ್ರೆ ಯಾರು ಏನು ಮಾಡಕ್ಕಾಗಲ್ಲ ಅಲ್ವಾ? ಒಳ್ಳೇದಾಗ್ತದೆ. ಗುರುಗಳೇ, ಅದೇ ವೈವಾಹಿಕ ಜೀವನದ ಬಗ್ಗೆ ಅದು ಈ ರೀತಿಯಾಗಿ ಸಮಸ್ಯೆಗಳನ್ನ ಹೇಳ್ಕೊಂಡು ಕಾಲ್ ಮಾಡ್ತಾರೆ ಅಲ್ವಾ? ಈಗ ನಾನು ಮದುವೆ ವಿಚಾರಕ್ಕೂ ಅದೇ ಬಂದಿದ್ದು. ಜ್ಯೋತಿಷ್ಯದಲ್ಲಿ ಈ ವಿವಾಹ ವಿಚಾರದಲ್ಲಿ ಬಂದಾಗ, ಈ 6ನೇ ಮನೆ ಬಂದಾಗ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಮದುವೆ ಆಗಕ್ಕೆ. ಈ ತಂದೆ ತಾಯಿಗಳು ಬಲವಂತ ಮಾಡ್ತಾ ಇರ್ತಾರೆ, ಮದುವೆ ಆಗು ಅಂತ. ಮತ್ತೆ ಅದೇ ತರ ಜ್ಯೋತಿಷ ಹತ್ರ ತಗೊಂಡೋಗ್ತಾರೆ. 6ನೇ ಮನೆ ಮನಸ್ಸು ಕೊಡಲ್ಲ ಮದುವೆ ಆಗಕ್ಕೆ. 5ನೇ ಮನೆ ಸೆಲೆಕ್ಟಿವ್ ಆಗ್ಬಿಡುತ್ತೆ. 8ನೇ ಮನೆ ಅವ್ರಿಗೆ ಇಂಟ್ರೆಸ್ಟೇ ಬರಲ್ಲ ಮದುವೆ ಆಗಕ್ಕೆ. ಈ 3 ಮನೆಗಳು ಬಂದಿರುತ್ತೆ, ಯಾರು ಒಪ್ತಾ ಇಲ್ಲ ಅನ್ನೋರಿಗೆ. ಇವ್ರು ಹೋಗ್ಬಿಟ್ಟು ಕುಜದೋಷ, ಶನಿದೋಷ, ಸರ್ಪದೋಷ ಅಂತ ಮತ್ತೆ
ಮತ್ತೆ ಬಂಡಲ್ ಬಿಡೋದು. ಈ ಬಂಡಲ್ ಬಿಡೋದು ನನ್ನ ಗೊತ್ತಿರಂಗೆ ಇನ್ನೊಂದು 3 ವರ್ಷ ಅಷ್ಟೇ. 3 ವರ್ಷ ಆದ್ಮೇಲೆ ನಿಮ್ ಬಂಡಲ್ ಯಾವ ಕಥೆನೂ ಆಗಲ್ಲ. ಆಲ್ರೆಡಿ ಎಷ್ಟೋ ಜನಕ್ಕೆ ಅರ್ಥ ಆಗಿದೆ. ನಮ್ಮಲ್ಲಿ ತುಂಬಾ ಜನ ಬಂದು ಕಲ್ತು ಕ್ಷಮಾಪಣೆ ಕೇಳಿದ್ದಾರೆ. ಸರ್, ನಾವು ಸುಳ್ಳು ಹೇಳ್ತಾ ಇದ್ವಿ, ಕುಜ ದೋಷ, ಆ ದೋಷ, ಈ ದೋಷ ಅಂತ ಸುಳ್ಳು ಹೇಳ್ತಾ ಇದ್ವಿ. ನೀವು ಕಲ್ತಾದ್ಮೇಲೆ ಗೊತ್ತಾಯ್ತು ಅವ್ರ ದಶ ಬಿಡ್ತಾ ಇರ್ಲಿಲ್ಲ. ಚಂದ್ರದಶನೇ 6 ತೋರಿಸಿದೆ ಸರ್, ನಕ್ಷತ್ರದಲ್ಲಿ ಸಬ್ಲಾಡಲ್ಲಿ ಚಂದ್ರನಲ್ಲಿ ಇರ್ಲಿಲ್ಲ. 10 ವರ್ಷ ಆದ್ರೂ ಸ್ವಲ್ಪ ಕಷ್ಟಪಟ್ರು. ನಾನು ಯಾವ್ದೋ ಕುಜ 8ರಲ್ಲಿದ್ದಾನೆ ಅಥವಾ ಕುಜ 2ರಲ್ಲಿದ್ದಾನೆ, ಕುಜ ದೋಷ ಹೇಳ್ಬಿಟ್ಟಿದೆ. ತುಂಬಾ ತಪ್ಪುಗಳು ಹೇಳಿದ್ದೀನಿ ಸರ್ ನಾನು. ನಾವೆಲ್ಲ ಸರಸ್ವತಿ ಪುತ್ರರು. ಯಾರು ಜ್ಯೋತಿಷ್ಯ ಹೇಳ್ತಾರೆ, ಯಾರು ಮಂತ್ರಗಳು ಹೇಳ್ತಾರೆ, ಯಾರು ದೇವಸ್ಥಾನದ ಪೂಜೆ ಮಾಡ್ತಾರೆ, ಯಾರ್ಯಾರು ಜ್ಯೋತಿಷ್ಯ ಅನ್ಕೊಂಡು ಟಿವಿಲಿ ಬರೋರೆಲ್ಲ ಸರಸ್ವತಿಗೆ ಹತ್ರದಲ್ಲಿರೋರು, ಸರಸ್ವತಿ ಪುತ್ರರು. ನೀವುಗಳೇ ಈ ತರ ದೋಷಗಳು ಹೇಳಿ ತಲೆ ಕೆಡಿಸಿ ಟೈಮ್ ಹೇಳ್ದಲೆ, ಕೆಲವು ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಡಿ. ನನ್ ಕಷ್ಟ ಇದೆ, ವೈವಾಹಿಕ ಜೀವನ ಎಷ್ಟೊಂದು ಕೇಳಿದೆ ಸರ್, ಮದುವೆ ಜೀವನ ಹೆಂಗಿದೆ, ನನಗೆ ಬರೋ ಕಾಲ್ಸ್ ಎಲ್ಲ ಕನ್ಸಲ್ಟೇಷನ್ ರೋಸ್ ಹೋಗಿ ಕಾಲ್ ಮಾಡ್ಬಿಡ್ತಾರೆ. ಸರ್, ಒಂದು ಲವ್ ಮಾಡಿ ಕಟ್ಟಾಯ್ತು, ಕಾಂಬಿನೇಷನ್ 6 ಇದೆ, 5 ಇದೆ, ನಮ್ಗೆ ಗೊತ್ತಾಯ್ತು, ಈಗ ಮುಂದಕ್ಕೆ ಹೋಗ್ಬೇಕಾ ಬೇಡ ಡಿಸಿಷನ್ ತಗೊಳ್ತಾರೆ. ನೋಡಿ ಅದು ಸಾಫ್ಟ್ ಆಗಿದೆ, ನೋಡಮ್ಮ ಮದುವೆ ಮಾಡ್ಕೋ, ಆದ್ರೆ ಎಕ್ಸ್ಪೆಕ್ಟೇಷನ್ ಕಮ್ಮಿ ಇಟ್ಕೋ, ಆಗಿಲ್ಲ ಅಂದ್ರೆ ಹೆಚ್ಚಾಗಿ ತಲೆ ಕೆಡ್ಸ್ಕೊಬೇಡ, ಮುಂದಕ್ಕೆ ನಿನ್ ಜೀವನ ಮಾಡು. ಅದಕ್ಕಿಂತ ಮುಂಚೆ ನಿನ್ಗೇನ್ ಇಷ್ಟ ಅಂತ ಕೇಳ್ತೀನಿ. ಜಾಬ್ ಇಷ್ಟ, ಜಾಬಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡು. 70% ಜಾಬಲ್ಲಿ ಇರು, 30% ಮದುವೆ ಆಗ್ಬೇಕು ಇಲ್ಲೋ ಯೋಚನೆ ಮಾಡು. ಮದುವೆ ಆಗೋದೆಲ್ಲ ಸಮಾಜಕ್ಕೆ, ಏನ್ ಜೊತೆಲಿ ಇರ್ತಾರೆ ಅಂತ. ಒಂದು ಮಾತು ಹೇಳ್ತೀನಿ, ಹೆಣ್ಮಕ್ಳಿಗೆ ಮದುವೆ ಇಂಪಾರ್ಟೆಂಟ್ ಯಾಕೆಂದ್ರೆ ಸೆಕ್ಯೂರಿಟಿ ಬೇಕು ಅಂತ ಒಪ್ಕೊಳ್ತೀನಿ. ಅದು ಬಿಟ್ಟು ಇನ್ನೊಂದು ಬಹಳ ಇಂಪಾರ್ಟೆಂಟು, ವಯಸ್ಸಾದಾಗ ಇಬ್ರು ಜೊತೆಲಿ ಇರ್ತೀವಿ ಅಂದಾಗ ಸೇವೆ ಮಾಡ್ಬೇಕಾಗಿರೋದೆ ನೀವು. ಎದೊಳಕ್ಕಾಗಲ್ಲ. ತುಂಬಾ ಜನ ವಯಸ್ಸಾದವ್ರಿಗೆ ಗೋಳಾಡೋದು, ಇವ್ರನ್ನ ಕಟ್ಕೊಂಡು ನಾನು ಹೇಗಿದ್ದೀನಿ ಅಂತ ಹೇಳೋದು ಏನಕ್ಕೆ? ಮದುವೆ ಆಗ್ಬೇಕಾದ್ರೆ ಜೊತೆ ಇರಬೇಕು, ಕೈ ಇರಬೇಕು, ಸಪೋರ್ಟ್ ಇರಬೇಕು ಅಂತ ಹೇಳ್ತಾರೆ. ವಯಸ್ಸಾದವ್ರು ಕೇಳಿ, ಈ ಅಪ್ಪನ ಕಾಯಿಲೆಗೆ, ಈ ಅಪ್ಪನಿಗೆ ಚಾಕ್ರಿ ಮಾಡಿದ್ದೇ ಆಗೋಯ್ತು, ನಂದೇನು ಮಾಡಿಲ್ಲ ಅಂತ ಅವ್ರು ಹೋಗಿ ಹೇಳ್ತಾರೆ. ಮತ್ತೆ ಮದುವೆ ಆಗ್ಬೇಕಾದ್ರೆ ಹೇಳಿದ್ದು ಏನು ವಿಚಾರ, ಈಗೇನು ವಿಚಾರ, ತುಂಬಾ ಚೇಂಜಸ್ ಇರುತ್ತೆ. ಒಬ್ರೊಬ್ರಿಗೂ ಒಂದೊಂಥರ ಇರುತ್ತೆ, ಅರ್ಥ ಮಾಡ್ಕೊಳ್ಬೇಕು. ಕೆಲವ್ರಿಗೆ ಮದುವೆ ಮಾಡ್ಕೊಂಡು ಮಕ್ಕಳು ನಿಮ್ಮ ಆಸ್ತಿನೆಲ್ಲ ಹಾಳು ಮಾಡ್ಬಿಡ್ತಾರೆ. ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಳ್ತೀರಾ, ಕಷ್ಟಪಟ್ಟು ಆಸ್ತಿ ಮಾಡಿರ್ತಾರೆ, ನಿಮ್ಮ ಆಸ್ತಿ ಎಲ್ಲ ಹಾಳಾಗಿ ಮಾಡ್ತಾರೆ. ಇದಕ್ಕೆ ಮದುವೆ ಬೇಕಾಗಿತ್ತಾ, ಮಕ್ಳು ಬೇಕಾಗಿತ್ತಾ ನೀವು ಹೇಳ್ತೀರ. ಎಲ್ಲದೂ ನಿಮಗೆ ಜೋಬಲ್ಲಿ ಬರೆದು ಕಳಿಸಿರ್ತಾರೆ. ಮದುವೆನೂ ಅಷ್ಟೇ ಬರೆದು ಕಳಿಸಿರ್ತಾರೆ. ಇನ್ನೂ ಸಾಕಷ್ಟು ವಿಚಾರ ಇದೆ ಮದುವೆ ಬಗ್ಗೆ ಹೇಳೋದು, ಮುಂದಿನ ಸಂಚಿಕೆಯಲ್ಲಿ ಹೇಳೋಣ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಗುರುಗಳೇ, ಇಷ್ಟೊತ್ತು ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು, ಈಗ ನಮ್ಮ ವೀಕ್ಷಕರು ಕೂಡ ಕೆಲವೊಂದು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಟ್ಟರು, ಅದಕ್ಕೆ ಕೂಡ ನೀವು ಪರಿಹಾರವನ್ನ ಸೂಚಿಸಿದ್ರಿ. ಅದೆಲ್ಲಾ ಪರಿಹಾರಗಳಿಗೆ ಹಾಗೆ ಎಲ್ಲಾ ಮಾಹಿತಿಗಳನ್ನ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನಕ್ಷತ್ರ ಜನತಾ ಟಿವಿ ಸದಾ ಜನಪರ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು,
ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರಾಚೀನವಾದ ಕೈಲಾಶ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ ಯಂತ್ರ. ಈ ಕೈಲಾಶ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.